ಶ್ರೀ ಹನುಮಾನ ದೇವಸ್ಥಾನ ಕಮಿಟಿ ಹನುಮಾನ ನಗರದಲ್ಲಿ ಅದ್ದೂರಿ ರಾಮೋತ್ಸವ ಜರುಗಿತು. ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಹನುಮಾನ್ ನಗರದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಶ್ರೀರಾಮನ ಹೆಸರಲ್ಲಿ ಗ್ರಂಥಾಲಯವೊಂದನ್ನು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾವಿರಾರು ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ವಿಶೇಷವಾಗಿ ನಿನ್ನೆ ಜರುಗಿದ ರಾಮೋತ್ಸವದಲ್ಲಿ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ್ ಕಾರಜೋಳ ಅವರು ಕೂಡ ಭಾಗಿಯಾಗಿ ರಾಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ರಾಮನಾಮವನ್ನು ಜಪ ಮಾಡಲಾಗ್ತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ಇಡೀ ಮುಧೋಳದಲ್ಲಿ ಹಬ್ಬದ ವಾತಾವರಣ ತುಂಬಿ ಹೋಗಿದೆ. ನಾವು ಈ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ? ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಇಡೀ ದೇಶದಲ್ಲಿ ಜನ ಸಂಭ್ರಮದ ವಾತಾವರಣದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇವತ್ತು ಶ್ರೀರಾಮಚಂದ್ರನ ಪೂಜೆ ಮಾಡಿದ್ದಾರೆ. ಇಡೀ ಊರಿಗೂರಿಗೆ ಸ್ವಯಂ ಪ್ರೇರಣೆಯಿಂದ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ದೀಪಾವಳಿ ಹಬ್ಬದ ಆಚರಿಸಿದ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಭಾವನೆಯಲ್ಲಿ ಹೇಳೋದಾದರೆ ಇವತ್ತು ಇಡೀ ಭಾರತ ದೇಶ ಶ್ರೀರಾಮಚಂದ್ರನ ಆಶಯದಂತೆ ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಸ್ವಾತಂತ್ರ್ಯ ಯೋಧರ ಆಶಯದಂತೆ 140 ಕೋಟಿ ಜನರ ಆಶಯದಂತೆ ಇವತ್ತು ರಾಮರಾಜ್ಯ ಆಗಿದೆ. ಎಲ್ಲ ಭಕ್ತಾದಿಗಳು ಶ್ರೀರಾಮನ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ನಮ್ಮ ಪ್ರತಿಧ್ವನಿ ಟಿವಿ ವರದಿಗಾರರಾದ ಪ್ರಕಾಶ್ ಪೀಟರ್, ಕ್ಯಾಮರಾಮ್ಯಾನ್ ಸಂತೋಷ್ ಹಜಾರ ಜೊತೆ. ಇವತ್ತು ನಾವು ಹನುಮಾನ್ ನಗರದಲ್ಲಿದ್ದೀವಿ. ಇಡೀ ಮುಧೋಳ ನಗರದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಣ್ಮನಗಳನ್ನು ಸೆಳೆಯುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಕ್ಷಾತ್ ದೇವರು ಧರೆಗಿಳಿದಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ರಾಮರನ್ನ, ಇವಳು ಬಾಲರಾಮರನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿದ್ದಾರೆ. ಹಾಗೆ ಹನುಮಾನನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಮಕ್ಕಳಿಗಿರುವಂಥ ಖುಷಿ, ಹಾಗೆ ಆ ಮಕ್ಕಳಲ್ಲಿರುವಂಥ ಒಂದು ಕಾಂತಿಯನ್ನು ನೋಡಿದಾಗ ಸಾಕ್ಷಾತ್ ಆ ಶ್ರೀರಾಮನೇ ಈ ಧರೆಗಿಳಿದು ಬಂದಿದ್ದಾನೆ ಅನ್ನುವಂಥ ಒಂದು ಭಾವನೆ ಕಾಣ್ತಾ ಇದೆ. ಹಾಗೆ ನಿನಗೆ ಯಾರಂದ್ರೆ ತುಂಬಾ ಇಷ್ಟ? ಜೋರಾಗಿ ಹೇಳಪ್ಪ. ರಾಮ ಎಲ್ಲಿದ್ದಾನೆ ಹೇಳಪ್ಪ ನೋಡೋಣ. ಓ ನೋಡ್ರಿ, ಆತನ ತನುಮನಗಳಲ್ಲಿ ಕೂಡ ಶ್ರೀರಾಮನಿದ್ದಾನೆ ಅನ್ನುವಂಥ ಒಂದು ಭಾವನೆಯನ್ನ ಹೇಳ್ತಾ ಇದ್ದಾರೆ. ಇಂಥ ಒಂದು ಸಂಸ್ಕೃತಿಯನ್ನು ಪಡೆದಂಥ ಭಾರತ ದೇಶ ಅದಕ್ಕೆ ಪುಣ್ಯವಂತರ ಒಂದು ನಾಡು ಅಂತ ಹೇಳಿಕೆ ಬಹಳಷ್ಟು ಖುಷಿ ಆಗ್ತಾ ಇದೆ ಸರ್. ಅಲ್ಲಿ ಇವತ್ತು ಈ ಹನುಮಾನ್ ನಗರದಲ್ಲಿ ವಿಶಿಷ್ಟ ರೀತಿಯಾದಂಥ ಈ ರಾಮೋತ್ಸವವನ್ನು ತಾವು ಆಚರಣೆ ಮಾಡ್ತಾ ಇದ್ದೀರಿ ಅಮ್ಮವರೇ. ಹಾಗಾದ್ರೆ ತಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಹಬ್ಬ? ಹರಿ ಓಂ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮಗೆ ತುಂಬ ಖುಷಿಯಾದಂಥ ವಿಷಯ. ಯಾಕಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾನ ಆಯಿತು ಇವತ್ತು. ಅದರ ನಿಮಿತ್ತವಾಗಿ ನಾವು ಬೆಳಗ್ಗೆಯಿಂದ ಈ ದಿವಸ ಇಲ್ಲಿ ಹಾಡು, ಭಜನೆ, ಶ್ರೀರಾಮನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ. ಈ ಸಾಯಂಕಾಲ ನಮ್ಮ ಹನುಮಾನ್ ನಗರದ ಎಲ್ಲ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಎಲ್ಲರೂ ಸೇರಿಕೊಂಡು ಮತ್ತೆ ನಾವು ಭಜನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಸೀತಾ ಮತ್ತು ರಾಮನ ವೇಷವನ್ನು ಧರಿಸ್ಕೊಂಡು ಬಂದಾರ, ಹಾಗೆ ಹನುಮಂತನ ವೇಷವನ್ನು ಧರಿಸ್ಕೊಂಡು ಬಂದಾರ. ಹೀಗಾಗಿ ಎಲ್ಲ ತಾಯಂದಿರು ಮತ್ತು ತಂದೆಯಂದಿರು ತುಂಬ ಖುಷಿಯಿಂದ ಈ ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಿವಿ. ಇದು ಒಂದು ನಮ್ಮ ದೇಶಕ್ಕೆ ಮತ್ತೆ ಇದೊಂದು ಇತಿಹಾಸ ಬರೆದಂಥ ದಿನ ಅಂತ ನನ್ನ ಅಭಿಪ್ರಾಯ. ಯತ್ರ ನಾರಸ್ತು ಪೂಜತೆ ರಮಂತೆ ತತ್ರ ದೇವತಾ ಅನ್ನುವಂಥ ಭಾವನೆ ಇವತ್ತು ಹಿಂದೂಸ್ತಾನದ ಪ್ರತಿ ಮಣ್ಣಿನ ಕಣಕಣಗಳಲ್ಲಿ ಕೂಡ ಈ ನಮ್ಮ ಸಂಸ್ಕೃತಿ ವಿಶಿಷ್ಟ ರೂಪದಲ್ಲಿ ಇದೆ ಎಂಬುದನ್ನು ಮಾತಾಡಿ ಹೇಳಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬ ಅಭಿನಂದನೆಗಳು. ಸರ್, ಮುಧೋಳ ನಗರದಲ್ಲಿ ಇವತ್ತು ಬಹಳ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಆಚರಣೆಯನ್ನು ಈ ಹನುಮಾನ್ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಬಾಲರಾಮರನ್ನು ನೋಡಿದಾಗ ನಮಗೆ ಸಾಕ್ಷಾತ್ ದೇವರ ಒಂದು ಪ್ರತಿರೂಪ ಬಂದಂಗೆ ಕಾಣ್ತಾ ಇದೆ. ಹಾಗಾದರೆ ಈ ಒಂದು ಹಬ್ಬವನ್ನು ತಾವು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನಾವು ಈ ಹನುಮಾನ್ ನಗರದ ಜನರೆಲ್ಲ ಸೇರಿ ವಿಶೇಷವಾಗಿ ಏನು ಆಚರಣೆ ಮಾಡ್ತಾ ಇದ್ದೀವಪ್ಪ ಅಂದರೆ ಇವತ್ತಿನ ದಿನ ನಮಗೆ ತುಂಬ ವಿಶೇಷವಾಗಿದೆ. ಎಲ್ಲರಿಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮದ ಶುಭಾಶಯಗಳು. ನಮ್ಮ ಭಾರತ ಶ್ರೇಷ್ಠ ಭಾರತ. ಯಾವುದಕ್ಕೆ ಶ್ರೇಷ್ಠ ಆಗಿದೆಯಪ್ಪ ಅಂತಂದರೆ ಹಿಂದೂ ಧರ್ಮ, ಹಿಂದೂ ಜನರ ಭಾವನೆಗಳಿಗೆ ವಿಶೇಷವಾದಂಥ ಮಹತ್ವ ಸಿಕ್ಕಂಥದ್ದು 500 ವರ್ಷಗಳಕ್ಕಿಂತ ಹಿಡ್ಕೊಂಡು ಇಲ್ಲಿವತ್ತಿನ ದಿನ ಭಾಳ ಮಹತ್ವವಾದಂಥ ದಿನ. ಯಾಕಂದರೆ ನಮ್ಮ ಪೂರ್ವಜರು ಏನು ಈ ರಾಮನ ಆದರ್ಶಗಳನ್ನು ಪಾಲಿಸ್ತಾ ಬಂದಿದ್ರು, ಅವುಗಳನ್ನು ಇನ್ನಷ್ಟು ಹೆಚ್ಚು ಮೆರುಗುಗೊಳಿಸುವಂಥ ದಿನ ಇವತ್ತಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ ಎಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದೆಯೋ
1 ಕೋಟಿಗಿಂತಲೂ ಹೆಚ್ಚು ಜನ ಅಲ್ಲಿ ಸೇರಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂತಹ ಬಾಲರಾಮನು ಪ್ರತಿ ಊರುಗಳಲ್ಲಿ, ಪ್ರತಿ ಬೀದಿಗಳಲ್ಲಿ, ಪ್ರತಿ ದೇವಸ್ಥಾನಗಳಲ್ಲಿಯೂ ಸಹಿತ ಇಡೀ ಭಾರತದಾದ್ಯಂತ ಅವನು ಸ್ವತಃ ಇಲ್ಲೇ ಇದ್ದಾನೆ, ನಮ್ಮ ಮುಂದೆನೇ ಇದ್ದಾನೆ ಅನ್ನುವಂಥ ಅನುಭವ ಆಗುವ ರೀತಿಯಲ್ಲಿ ವಿಜೃಂಭಣೆಯಿಂದ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಅನೇಕ ಗ್ರಾಮಗಳಲ್ಲಿ, ಅನೇಕ ಊರುಗಳಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಸೇರಿ ಈ ಹಬ್ಬವನ್ನು ಆಚರಿಸಿದ್ದಾರೆ. ನಮ್ಮ ಈ ಮುಧೋಳ ನಗರದಲ್ಲಿ 20ನೇ ವಾರ್ಡಿನ ಈ ಹನುಮಾನ್ ನಗರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಈ ಹಿಂದೂ ಧರ್ಮದ ಆಚರಣೆಯನ್ನು, ಸಂಪ್ರದಾಯಗಳನ್ನು ಒಂದೂ ಬಿಡದೆ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಪ್ರಮುಖವಾದಂಥ ಪಾತ್ರ ವಹಿಸುವಂಥವ್ರು ನಮ್ಮ ತಾಯಂದಿರು ಇರ್ಬೋದು, ಈ ಎಲ್ಲ ಗುರು ಹಿರಿಯರು ಇರ್ಬೋದು, ಎಲ್ಲ ಉತ್ಸಾಹಿ ಯುವಕರು ಇರ್ಬೋದು, ಅತ್ಯಂತ ಉತ್ತಮವಾದಂಥ ಸೇವಾ ಮನೋಭಾವನೆ ಹೊಂದಿರುವಂಥವ್ರು ಎಲ್ಲರೂ ತನು ಮನ ಧನ ಭಾವನೆಯಿಂದ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೂ ಸಹಿತ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕೃತ ಕಾರ್ಯಕ್ರಮ ಇದೆ, ಭಾಷಣ ಸ್ಪರ್ಧೆ ಇದೆ, ಆಮೇಲೆ ತಾಯಂದಿರ ಮಾತನಾಡೋದಿದೆ. ಬೆಳಗ್ಗೆಯಿಂದ ಬೇರೆ ಬೇರೆ ಉತ್ಸವಗಳನ್ನು ಆಚರಣೆ ಮಾಡ್ತಾ ರಾಮನಿಗೆ ತಮ್ಮದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದಂಥ ಒಂದು ಕಾರ್ಯಕ್ರಮ ಇವತ್ತು. ಎಲ್ಲರೂ ಅಯೋಧ್ಯೆಗೆ ಹೋಗಬೇಕಾಗಿತ್ತು, ಆದರೆ ಆ ಅಯೋಧ್ಯೆಯಲ್ಲಿ ಅತ್ಯಂತ ಸಂಖ್ಯೆ ಇವತ್ತಿನ ದಿನ ಬಹಳ ರಶ್ ಇರುವಂಥ ಸಂದರ್ಭ ಇಟ್ಕೊಂಡು ಮುಂದೆ ಎಲ್ಲರೂ ಹೋಗೋಣ, ಇವತ್ತು ನಾವಿದ್ದಲ್ಲಿ ಆ ರಾಮ ಕಾರ್ಯಕ್ರಮ ಆಚರಿಸೋಣ ಅಂತ ತಿಳ್ಕೊಂಡು ರಾಮನಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ವಾಹಿನಿ ಪರವಾಗಿ ತುಂಬ ಅಭಿನಂದನೆಗಳು ಸರ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.